ಈ ಮಾನವರಿಗೆ ಬರುವ ಕಾಯಿಲೆಗಳ ಬಗ್ಗೆ ಒಂದು ಮಾತಿದೆ. ಅದೇನೆಂದರೆ ಸರ್ವರೋಗಂ ಮಲವಶಂ ಅಂತ. ಹಾಗಂದರೆ ಅರ್ಥ, ಎಲ್ಲ ರೋಗಗಳ ಮೂಲವು ಮಲವಿಸರ್ಜನೆಯ ದೋಷ ಅಥವಾ ಮಲಬದ್ಧತೆಯಲ್ಲಿದೆ ಎಂದರ್ಥ. ಆಯುರ್ವೇದದ ಪ್ರಕಾರ ದೇಹದಲ್ಲಿ ಸರಿಯಾಗಿ ಮಲವಿಸರ್ಜನೆ ಆಗದಿದ್ದರೆ ಅಥವಾ ತ್ಯಾಜ್ಯಗಳು ದೇಹದಲ್ಲಿ ಸಂಗ್ರಹವಾದರೆ ಅದುವೇ ದೇಹದಲ್ಲಿ ನಾನಾ ಕಾಯಿಲೆಗಳಿಗೆ ಮೂಲವಾಗ್ತದೆ. ಆದ್ದರಿಂದ ಈ ಆಯುರ್ವೇದದಲ್ಲಿ ಯಾವುದೇ ಚಿಕಿತ್ಸೆ ಅಥವಾ ಟ್ರೀಟ್ಮೆಂಟನ್ನು ಶುರು ಮಾಡೋದಕ್ಕೆ ಮುಂಚೆ ನೀವಿಲ್ಲಿ ಏನು ನೋಡ್ತಾ ಇದ್ದೀರಲ್ಲ, ಈ ಸೊಪ್ಪು, ಇದನ್ನು ಜಲಬೇದಿ ಸೊಪ್ಪು ಅಂತ ಕರೀತಾರೆ, ಬೇದಿ ಸೊಪ್ಪು ಅಂತ ಕರೀತಾರೆ, ಹಾಗೆ ಆಲ್ಗೌರಿ ಸೊಪ್ಪು ಅಂತಲೂ ಕೂಡ ಕರೀತಾರೆ. ಈ ಸೊಪ್ಪಿನ ಸಾಂಬಾರನ್ನು ಊಟ ಮಾಡಿಸಿ ತದನಂತರ ಟ್ರೀಟ್ಮೆಂಟನ್ನು ಅಂದರೆ ಚಿಕಿತ್ಸೆಯನ್ನು ಶುರು ಮಾಡ್ತಾರೆ. ಯಾಕೆಂದರೆ ದೇಹದಲ್ಲಿರುವಂತಹ ತ್ಯಾಜ್ಯಗಳೆಲ್ಲವೂ ಕೂಡ ಮಲದ ಮೂಲಕ ವಿಸರ್ಜನೆಯಾಗಿಬಿಡಲಿ ಅನ್ನುವಂಥದ್ದು ಕಾರಣ ಆಗಿರ್ತದೆ. ನೀವಿಲ್ಲಿ ಈ ವಿಡಿಯೋದಲ್ಲಿ ನೋಡುತ್ತಿರುವ ಈ ಸಸ್ಯವನ್ನು ಬಹುತೇಕ ನಿಮ್ಮ ಸುತ್ತಮುತ್ತಲೂ ಕೂಡ ನೋಡಿಯೇ ಇರ್ತೀರಿ. ಸಾಮಾನ್ಯವಾಗಿ ಈ ಸಸ್ಯ ಈ ತೇವ ಇರುವ ಜಾಗದಲ್ಲಿ ಮತ್ತು ರಸ್ತೆಯ ಅಕ್ಕಪಕ್ಕಗಳಲ್ಲಿ ಮತ್ತು ತೋಟಗಳಲ್ಲಿ ಬೆಳ್ಕೊಂಡಿರ್ತದೆ. ಇದೊಂದು ಕಳೆ ಗಿಡ. ಇದು ಸ್ವಾತಂತ್ರ್ಯ ನಂತರ ಭಾರತಕ್ಕೆ ವಿದೇಶದಿಂದ ಬಂದಂತಹ ಒಂದು ಕಳೆ ಸಸ್ಯ ಆಗಿದೆ. ಇದು ಪ್ರಾಚೀನ ಏನು ಆಯುರ್ವೇದ ಗ್ರಂಥಗಳಲ್ಲಿ ಈ ಸಸ್ಯದ ಉಲ್ಲೇಖ ಇಲ್ಲವಾದರೂ ಕೂಡ ಇವತ್ತಿನ ಬಹುತೇಕ ಆಯುರ್ವೇದ ಮತ್ತು ಈ ಪಾರಂಪರಿಕ ವೈದ್ಯರು ಈ ಸಸ್ಯವನ್ನು ಬಳಸ್ತಾ ಇದ್ದಾರೆ. ಯಾಕೆಂದರೆ ಇದು ಬೇರಿ ಸಸ್ಯ ಅಂತಲೇ ಭಾಳಷ್ಟು ಕಡೆ ಜನಪ್ರಿಯ ಆಗಿದೆ. ಈ ಸಸ್ಯವನ್ನು ಇಂಗ್ಲೀಷ್ನಲ್ಲಿ ಮಿಲ್ಕ್ ವೀಡ್ ಅಂತ ಕರೀತಾರೆ. ಇದರ ವೈಜ್ಞಾನಿಕ ಹೆಸರು ಯುಪರ್ಬಿಯಾ ಜುನಿಕ್ಯುಲೇಟ್ ಅಂತ ಹೇಳಿ. ಇದರ ಕುಟುಂಬ ಯುಪರ್ಬೇಸಿಯಾ. ಸಾಮಾನ್ಯವಾಗಿ ಈ ಯುಪರ್ಬೇಸಿಯಾ ಕುಟುಂಬದಲ್ಲಿ ಬರುವ ಎಲ್ಲ ಸಸ್ಯಗಳನ್ನು ಕೂಡ ಅದರ ಕುಡಿಯನ್ನು, ಎಲೆಯನ್ನು ಜಿಗಿಟಿದ್ರೆ ಅದರಿಂದ ಹಾಲಿನಂತಹ ದ್ರವ ಬರ್ತದೆ. ಈ ಸಸ್ಯದ ಕುಡಿಯನ್ನಾಗಲಿ ಅಥವಾ ಇದರ ಕಡ್ಡಿಯನ್ನಾಗಲಿ ಜಿಗಿಟ್ದಾಗ, ಕತ್ತರಿಸಿದಾಗ ಹಾಲಿನಂಥ ದ್ರವ ಬರ್ತದೆ. ಆ ಮೂಲಕ ಕೂಡ ಇದು ಬೇದಿ ಸೊಪ್ಪು ಅಂತೇಳಿ ನೀವು ಗುರುತಿಸ್ಬೋದಾಗಿದೆ. ಈ ಆಯುರ್ವೇದ ಮತ್ತು ನಾಟಿ ವೈದ್ಯರು ಈ ಸಸ್ಯವನ್ನು ಮುಖ್ಯವಾಗಿ ಬೇದಿ, ಜಂತು ಹುಳುಗಳು, ಹೊಟ್ಟೆ ನೋವು ಮತ್ತು ಕೀಲು ನೋವಿನಂತಹ ಸಮಸ್ಯೆಗಳಿಗೆ ಔಷಧಿಯಾಗಿ ಬಳಸ್ತಾರೆ. ಇದನ್ನು ಕೆಲವರು ಕಿವಿ ನೋವು ಅಥವಾ ಕಿವಿ ಸೋರುವಿಕೆಗೂ ಕೂಡ ಬಳಸ್ತಾರೆ. ಯಾರಿಗಾದರೂ ಈ ಮಲವಿಸರ್ಜನೆ ಸರಿಯಾಗಿ ಆಗದೆ ಮಲಬದ್ಧತೆಯಿಂದ ನರಳುತ್ತಿರುವಂಥವರು ಈ ಸಸ್ಯದಿಂದ 8-10 ಎಲೆಗಳನ್ನು ಕಿತ್ಕೊಂಡು ಬಂದು ಅವನ್ನು ಚೆನ್ನಾಗಿ ತೊಳೆದು 1 ಲೋಟ ನೀರಿನಲ್ಲಿ ಕುದಿಸಿ ಆ ನೀರು ತಣ್ಣಗಾದ ನಂತರ ಅದರ ಎಲೆಗಳನ್ನು ತಿಂದು ಆ ನೀರನ್ನು ಕುಡಿದ್ರೆ ಕೇವಲ 2-3 ಗಂಟೆನಲ್ಲೇ 2-3 ಬಾರಿ ಭೇದಿ ಆಗ್ತದೆ. ಸಾಮಾನ್ಯವಾಗಿ ಈ ಔಷಧಿ ಸಸ್ಯಗಳನ್ನು ಹಿತಮಿತವಾಗಿಯೇ ಉಪಯೋಗಿಸಬೇಕು. ಒಂದು ವೇಳೆ ನೀವು ತುಸು ಹೆಚ್ಚಾಗಿ ಉಪಯೋಗಿಸಿ ಅದರಿಂದ ಹೆಚ್ಚೇ ಭೇದಿ ಆಯಿತು ಅಂದರೆ ಅದರಿಂದ ನೀವೇನು ಗಾಬರಿ ಆಗೋದು ಬೇಡ. ಸ್ವಲ್ಪ ಮಜ್ಜಿಗೆಯನ್ನು ಕುಡಿದ್ರೆ ಆ ಭೇದಿ ನಿಂತು ಹೋಗ್ತದೆ. ಹೀಗಾಗಿ ಈ ಆಲ್ಗೌರಿ ಸಸ್ಯ ಒಂದು ಒಳ್ಳೆಯ ಮನೆಮದ್ದಾಗಿದ್ದು ಇದನ್ನು ಹಿತಮಿತವಾಗಿ ಬಳಸಿದರೆ ನಮ್ಮ ಆರೋಗ್ಯವನ್ನು ನಾವು ತುಂಬ ಚೆನ್ನಾಗಿ ಇಟ್ಕೊಳ್ಬೋದಾಗಿದೆ. ಈ ಸಸ್ಯದ ಎಲೆಗಳಿಂದ ಚಟ್ನಿಯನ್ನು ಮಾಡಿ ಊಟ ಮಾಡ್ಬೋದು. ಹಾಗೆ ಇದನ್ನು ಈ ಮಿಕ್ಸ್ ಸೊಪ್ಪು ಅಂದರೆ ಬೆರಕೆ ಸೊಪ್ಪಿನ ಜೊತೆ ಬೆರೆಸಿ ಕೂಡ ಅಡುಗೆಯನ್ನು ಮಾಡಿ ಅಂದರೆ ಸಾಂಬಾರನ್ನು ಮಾಡಿ ಊಟ ಮಾಡ್ಬೋದು. ಹಾಗೆ ಈ ಸೊಪ್ಪಿನಿಂದಲೇ ಕೂಡ ಅಡುಗೆ ಮಾಡಿಕೊಂಡು ಸೊಪ್ಪಿನ ಸಾರು, ಮಸ್ಸೊಪ್ಪನ್ನು ಮಾಡಿ ಊಟ ಮಾಡ್ಬೋದು. ಹೀಗೆ ನಿತ್ಯ ಅಂತ ಅಲ್ಲ, ತಿಂಗಳಿಗೊಮ್ಮೆನೂ ಅಲ್ಲ, ಕನಿಷ್ಠ 3 ತಿಂಗಳಿಗೊಮ್ಮೆ ಈ ರೀತಿ ಮಾಡಿ ಊಟ ಮಾಡಿದರೆ ಇಡೀ ಕುಟುಂಬದವರು ಈ ಮಲವಿಸರ್ಜನೆ ಚೆನ್ನಾಗಿ ಆಗಿ ನಮ್ಮ ದೇಹದಲ್ಲಿರುವ ತ್ಯಾಜ್ಯಗಳು ಹೊರ ಹೋಗ್ತವೆ, ಕರುಳು ಶುದ್ಧವಾಗ್ತದೆ, ಜೀರ್ಣಾಂಗ ಸರಿಪಡ್ಕೊಳ್ಳುತ್ತದೆ. ಹೀಗಾಗಿ ಬಹುತೇಕ ಕಾಯಿಲೆಗಳು ನಮ್ಮಿಂದ ದೂರನೇ ಇರ್ತವೆ. ಈ ಆಯುರ್ವೇದದಲ್ಲಿ ನಮ್ಮ ಹೊಟ್ಟೆಯನ್ನೇ ಹೆಡ್ ಆಫೀಸ್ ಅಂತ ಕರೀತಾರೆ. ಹೆಡ್ ಆಫೀಸ್ನಲ್ಲಿ ಕರುಳು ಇರ್ತವೆ, ಜೀರ್ಣಾಂಗ ಕ್ರಿಯೆಗಳು ಅಲ್ಲೇ ನಡೀತದೆ. ಹೀಗಾಗಿ ಆ ಹೆಡ್ ಆಫೀಸು ಸರಿಯಾಗಿದ್ದರೆ ಬೇರೆ ಬೇರೆ ಶಾಖಾ ಕಚೇರಿಗಳು ಕೂಡ ಸಂಪೂರ್ಣವಾಗಿ ಕ್ರಿಯಾಶೀಲವಾಗಿ ಕಾರ್ಯನಿರ್ವಹಿಸಲಿಕ್ಕೆ ಸಾಧ್ಯವಾಗ್ತದೆ. ಹೀಗಾಗಿ ಈ ಹೆಡ್ ಆಫೀಸನ್ನು ನಾವು ಸರಿಯಾಗಿ ಇಟ್ಕೊಳ್ಬೇಕು ಅಂದರೆ ಇಡೀ ಕುಟುಂಬ ಸಮೇತವಾಗಿ ಕನಿಷ್ಠ 3 ತಿಂಗಳಿಗೊಮ್ಮೆ ಇದರ ಸೊಪ್ಪಿನಿಂದ ಸಾಂಬಾರನ್ನು ಮಾಡಿ ಊಟ ಮಾಡೋದರಿಂದ ನಮ್ಮ ಮಲವಿಸರ್ಜನೆ ಚೆನ್ನಾಗಿ ಆಗಿ ದೇಹದಲ್ಲಿರುವ ತ್ಯಾಜ್ಯಗಳೆಲ್ಲ ವಿಸರ್ಜನೆ ಆಗಿ ರೋಗಗಳು ಆದಷ್ಟು ಕೂಡ ನಮ್ಮಿಂದ ದೂರನೇ ಇರ್ತವೆ. ಈ ಸೊಪ್ಪನ್ನು ಆಹಾರವಾಗಿ ಬಳಸಬೇಕು ಅಂದರೆ ಇದರಿಂದ ಮಸ್ಸೊಪ್ಪನ್ನು ಮಾಡಿ ಊಟ ಮಾಡ್ಬೋದು. ಬೆರಕೆ ಸೊಪ್ಪಿನ ಜೊತೆ ಬೆರೆಸಿ ಈ ಸೊಪ್ಪನ್ನು ಆಹಾರವಾಗಿ ಸೇವಿಸ್ಬೋದು. ಮತ್ತು ಇದರಿಂದ ಚಟ್ನಿಯನ್ನು ಮಾಡಿ ಊಟ ಮಾಡ್ಬೋದು. ಮತ್ತು ಇದರಿಂದ ಕಷಾಯವನ್ನು ಮಾಡಿ ಕೂಡ ಕುಡಿಬೋದಾಗಿದೆ. ಈ ಸೊಪ್ಪನ್ನು ಕಿತ್ತಾಗ ಬರುವಂತಹ ಹಾಲಿನಂತಹ ಅಂಟು ದ್ರವದಿಂದ ಕೆಲವೊಬ್ಬರಿಗೆ ಅಲರ್ಜಿ ಆಗ್ಬೋದು, ತುರಿಕೆ ಆಗ್ಬೋದು, ಚರ್ಮದ ತುರಿಕೆ ಆಗ್ಬೋದು, ಮತ್ತು ಕಣ್ಣಿಗೆ ಬಿದ್ದರೆ ಕಿರಿಕಿರಿ ಕೂಡ ಉಂಟಾಗ್ಬೋದು. ಈ ಬಗ್ಗೆ ನೀವೇ ಎಚ್ಚರಿಕೆಯನ್ನು ವಹಿಸಬೇಕಾಗ್ತದೆ. ನಮ್ಮ ಹೊಟ್ಟೆಯನ್ನು ಸ್ವಚ್ಛ ಮಾಡುವಂತಹ ಈ ಆಲ್ಗೌರಿ ಸೊಪ್ಪಿನ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ. ಹಾಗೆ ನಿಮ್ಗೇನು ಅನ್ನಿಸ್ತು ಅಂತ ಕಾಮೆಂಟ್ ಮಾಡಿ. ಈ ವಿಡಿಯೋ ಹೆಚ್ಚು ಇಷ್ಟವಾಗಿದ್ದರೆ ಇದನ್ನು ಶೇರ್ ಮಾಡಿ ನಿಮ್ಮ ಸ್ನೇಹಿತರು ಕಳಿಸಿ, ಅವರು ಕೂಡ ನೋಡಿ ತಿಳ್ಕೊಳ್ಳಿ. ನೀವು ನೋಡುತ್ತಿರುವ ಈ ನೇಟಿವ್ ನೆಸ್ಟ್ ಯೂಟ್ಯೂಬ್ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈವರೆಗೆ ಈ ವಿಡಿಯೋ ನೋಡಿದ್ದು ನಿಮಗೆ ನಮಸ್ತೆ ನಮಸ್ತೆ ನಮಸ್ತೆ.